2001ರಲ್ಲಿ ನಾನು 2001 ಆ ಟೈಮಲ್ಲಿ ನಾನು ಇಂಜಿನಿಯರಿಂಗ್ ಸೇರಿಕೊಂಡೆ. ಎಲ್ಲರೂ ಸೇರ್ತಾರಲ್ಲ ಅದೇ ಥರ ನಾನು ಒಬ್ಬ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಏನೋ ಒಂದು ಇಂಜಿನಿಯರ್ ಆಗೋಣ ಅಂತ. ಅದು ನಾವು ಓದಿರೋ ಆಟಕ್ಕೆ ನಮಗೆ ಒಂದು ಕಾಲೇಜಲ್ಲಿ ಒಂದು ಇಂಜಿನಿಯರಿಂಗ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಸೀಟ್ ಸಿಕ್ತು. ಇಟ್ ವಾಸ್ ವೆರಿ ಹೇಗಪ್ಪ ಅಂದರೆ ಇನ್ಮೇಲಾದರೂ ಚೆನ್ನಾಗಿ ಓದೋಣ, ಇಷ್ಟು ದಿನ ಹೇಗಿದ್ರೋ ಏನೋ, ಇನ್ಮೇಲಾದರೂ ಚೆನ್ನಾಗಿ ಓದೋಣ, ಸೀರಿಯಸ್ ಆಗಿರೋಣ, ಆ ಒಂದು ಥಾಟ್ ಪ್ರೊಸೆಸ್ಸಲ್ಲಿ ಇಂಜಿನಿಯರಿಂಗ್ ಸ್ಟಾರ್ಟ್ ಮಾಡಿದ್ರಿ. 1 ವರ್ಷ ಎಲ್ಲ ಚೆನ್ನಾಗಿತ್ತು ಆಯಿತಾ, ಫುಲ್ ಗಮನ ಇರ್ತಾಯಿತ್ತು ಓದಿನ ಬಗ್ಗೆ. ಎರಡನೇ ವರ್ಷಕ್ಕೆ ಜಂಪ್ ಹಾಕ್ತೀನಿ. ಒಂದು ಪುಟ್ಟು ಹುಡುಗಿ ಸರ್, ನಾನು ಹಾಸ್ಟೆಲ್ಲಿ ನಮ್ಮ ತಂದೆ ಅರ್ಚಕರು, ಅವರು ರೈತರು ಅರ್ಚಕರು ಹಳ್ಳೀಲಿ. ನಮ್ಮದು ಹಳ್ಳಿ ಉಳದೇನಹಳ್ಳಿ ಅಂತ, ಮಾಲೂರು ತಾಲೂಕು. ನಮ್ಮ ಮಾಸ್ತಿ ವೆಂಕಟೇಶ್ ಅಯ್ಯಂಗಾರ್ ಇದ್ದಾರಲ್ಲ, ನಮ್ಮ ನೇಬರ್, ನಮ್ಮ ಪಕ್ಕದ ಹಳ್ಳಿನೇ ಅವರೆಲ್ಲ. ಸೊ ನಾವು ಸ್ಕೂಲ್ಗೆ ಹೋಗ್ಬೇಕಾದ್ರೆ 5 ಕಿಲೋಮೀಟರ್ ನಡ್ಕೊಂಡು ಅಲ್ಲಿಂದ ಒಂದು 15 ಕಿಲೋಮೀಟರ್ ಬಸ್ಸಲ್ಲಿ ಓಡಾಡ್ತಾ ಇದ್ವಿ. ಆ ಒಂದು ಜರ್ನಿ ನಮ್ಮದೆಲ್ಲ. ಸ್ವಲ್ಪ ಮೊದಲನೇ ವರ್ಷ ಇಂಜಿನಿಯರಿಂಗ್ ಆಯಿತು. 2ನೇ ವರ್ಷಕ್ಕೆ ನಾನು ಇಂಜಿನಿಯರಿಂಗ್ ಮಾಡಲ್ಲ ಅಂತ ಹೇಳಿದೆ. ಕಾರಣ ಏನಪ್ಪ ಅಂದರೆ ನಾನು ನಿಮಗೆ ಅದೊಂದು ಹೇಳೋದು ಮರ್ತೆ. ನಾನು ಇಂಜಿನಿಯರಿಂಗ್ ಬೆಳಗ್ಗೆ ಕ್ಲಾಸ್ಗೆ ಹೋಗೋಕ್ಕೆ ಜಸ್ಟ್ ಬಸ್ ಸ್ಟ್ಯಾಂಡಲ್ಲಿ ಹಂಗೆ ವೆಯ್ಟ್ ಮಾಡ್ತಾ ಇದ್ದೆ. ಒಂದು ಪುಟ್ಟ ಹುಡುಗಿ ಬಂದು, ಯು ಲುಕ್ ಲೈಕ್ ಎ ರಿತಿಕ್ ರೋಷನ್ ಅಂದ್ಲಪ್ಪ. ತಗೊಳ್ಳಿ, ಆ ಒಂದು ಪುಟ್ಟ ಹುಡುಗಿ, ಶಿ ಹಸ್ ಮೇಡ್ ಮೈ ಲೈಫ್. ಏನೇನೋ ಮಾಡ್ಬಿಟ್ಲು ಅವಳು. ಅವಾಗ ನೋಡಿ ಬೀಜ ಹಾಕಿದ್ಲು ಅವಳು. ಇಮಿಡಿಯೇಟ್ಲಿ ಲೈಕ್ ಆಫ್ಟರ್ ಅ ವೀಕ್ ಐ ಥಾಟ್, ನಾನು ಯಾಕೆ ಆ್ಯಕ್ಟರ್ ಆಗಬಾರ್ದು ಅಂತ. ತಗೊಳ್ಳಿ, ವಿದ್ಯಾ ಅದು ನಮ್ಮ ಸ್ಟಡೀಸ್ ಏನಿದು ಆಯಿತು, ನೈವೇದ್ಯ ಆಗೋಯ್ತು. ಅದು ನೈವೇದ್ಯ ಆಗೋಯ್ತು, ಮುಗೀತು ಸರ್ ಅದು. ಕೊನೆಗೆ ನಾನು ಇಂಜಿನಿಯರಿಂಗ್ ಯಾತಕ್ಕೆ ಬೇಕು, ಇಂಜಿನಿಯರಿಂಗ್ ಡ್ರಾಪ್ಔಟ್ ಮಾಡಿ ಫಿಲ್ಮ್ಗೆ ಕಂಟಿನ್ಯೂ ಆಗ್ಬಿಡೋಣ ಅಂತ ನಾನು ಐ ವಾಸ್ ಜಸ್ಟ್ ಪ್ರಿಪೇರಿಂಗ್ ಫಾರ್ ಆಲ್ ದಿಸ್. ಅಲ್ಲಿ ನಾಟಕಗಳು ಅದು ಇದು ಮಾಡಿಕೊಂಡು ಕೊನೆಗೆ ಅನಿಸ್ತು ಯಾವುದು ಲೈಕ್ ಇಟ್ ಇಸ್ ಟೇಕಿಂಗ್ ಮೋರ್ ಟೈಮ್. ನಾ ಹ್ಯಾಡ್ ಟು ಡಿಸ್ಕಂಟಿನ್ಯೂ ಮೈ ಇಂಜಿನಿಯರಿಂಗ್. ಮನೇಲಿ ಹೋಗಿ ಮಾತಾಡೋಣ ಅಂತ ಹೋದೆ, ಅವ್ರು ಯಾರೂ ಒಪ್ಪಲಿಲ್ಲ. ನಮ್ಮ ತಂದೆ ಮೊದಲು, ಅದು ನಾನು ನಿಮ್ಗೆ ಡೀಸೆಂಟಾಗಿ ಹೇಳ್ತಾ ಇದ್ದೀನಿ, ಅಲ್ಲಿ ಮನೇಲಿ ಬೇರೆ ಥರನೇ ವಾರ ಆಯಿತು. ಮೊದಲು ಇಂಜಿನಿಯರಿಂಗ್ ಮಾಡು, ಆಮೇಲೆ ನೀನು ಏನು ಬೇಕಾದ್ರೂ ಮಾಡ್ಕೊ ಅಂತ ಹೇಳಿದ್ರು. ಸೊ ಆ ಥರ. ಸೊ ಮೊದಲು ಓದು, ಆಮೇಲೆ ಮಿಕ್ಕಿದ್ದು ಏನಿದ್ರು ಮಾಡ್ಕೊ ಅಂತ ಹೇಳಿದ್ರು. ಎಲ್ಲಿ ನಮ್ಮ ಮನ್ಸು ಕೇಳಲ್ಲಲ್ಲ. ಸರಿ ಬಂದಾದಮೇಲೆ ನಾನು ಯಾರಿಗೂ ಹೇಳಿದೆ ಕೇಳಿ ಮನೆ ಬಿಟ್ಬಿಟ್ಟೆ. ಅಂದರೆ ನಾವೆಲ್ಲ ಇದ್ದಿದ್ದೆಲ್ಲ ಬೆಂಗಳೂರಲ್ಲೇ ಹಾಸ್ಟೆಲ್ ಇದ್ರಿ. ಸುಮಾರು 7 ವರ್ಷ ನೋಬಡಿ ನೋಸ್ ವೇರ್ ಐ ಆಮ್.